नानाद्यक्षरसंयुतं भयहं सज्ञानपण्यार्चितं नानामन्त्रमयं सदा भयहरं ध्याये नमः मण्डलम् ರಾಕ್ಷಸನ ಒಂದು ತಲೆಯನ್ನು ಬರೀ ದೇಹ ಎಲ್ಲ ಒಂದು ತಲೆಯನ್ನು ಆ ದುಷ್ಟನ ಒಂದು ತಲೆಯನ್ನು ಬಡವರಿಗಿಂತ ಒಂದು ಕೈ ಶೂರವನ್ನು ಇಟ್ಕೊಂಡಿರ್ತಕ್ಕಂಥ ದೇವತೆ ಆ ದೇವತೆಯಿಂದ ನಾವು ಸುಮುಹೂರ್ತ ಸಾವಧಾನ. ಯಾಕೆಂತಂದರೆ ಆ ದೇವತೆ ಬರುವಾಗ ಬಹಳ ಗಂಭೀರವಾಗಿದೆ. ಯಾಕೆಂದರೆ ನಾವು ಅಲ್ಲಿ ಅವನ ಮುಂದೆ ನಾವು ಅಟ್ಟಾಸ ಮಾಡೋದಕ್ಕೆ ನಾನೇ ಹಾಗಾಗಿ ದೇವಾರಾಧನ ಮಂಡಲಂ ಶ್ರವಣ. ಯಾಕೆಂದರೆ ಒಂದು 4-5 ಹುಲಿಯಲ್ಲಿ ದೇವರನ್ನ ಆರಾಧನೆ ಮಾಡುವುದು, ಒಂದು ಕಲಶ, ಇನ್ನೊಂದು ಅಗ್ನಿ ಮೂರ್ತ, ಇನ್ನೊಂದು ಆ ಮೂರ್ತಿಯನ್ನು ಕಲ್ಲಲ್ಲಿ ಕಟ್ಟಿ ಕಟ್ಟಿಕೊಟ್ಟು ಮತ್ತೆ ಇನ್ನೇ ಒಂದಷ್ಟು ಜನ ಸಗಣಿಯಲ್ಲಿ ಇಟ್ಕೊಂಡು ಮತ್ತೆ ರಂಗೋಲಿ ಮಾಡ್ತಾರೆ, ಫೋಟೋ ಕೆಲವೊಂದೆಲ್ಲ ಮಾಡ್ತಾರೆ. ಇನ್ನು ಕೆಲವರೆಲ್ಲ ಬಾಣ ಸಾಧಕರು ಮನಸ್ಸಿನಲ್ಲೇ ಭಗವಂತ ಧ್ಯಾನ ಮಾಡುವ ವಾಸಂ ಸದಾ ಭದ್ರಕಂ. ಯಾವುದನ್ನು ಮಾಡಿದ್ರು ಸಹ ನಾವು ಕರೆದು ನಾವು ವಿಧಿವತ್ತಾಗಿ ನಾವು ಕರೆದು ಕೂರಿಸಿಕೊಂಡ್ರೆ ಒಂದೇ ಬರ್ತಾನೆ ಭಗವಂತ. ದೇವಾರಾಧನ ಮಂಡಲ ಶ್ರವಣ ವಾಸಂ ಸದಾ ಭದ್ರಕಂ. ಕರ್ತೃ ದರ್ಶನ ಮಾತ್ರ ಪುಣ್ಯ. ಏನಂದ್ರೆ ಪುಣ್ಯಕ್ಷೇತ್ರ ದರ್ಶನ ಅಂತಂದ್ರೆ ನಾವು ಪುಣ್ಯಕ್ಷೇತ್ರಗಳನ್ನು ನೋಡ್ಕೊಂಡು ಬರೋದೇ ರೀತಿ ಮಂಡಲ ದರ್ಶನ ಅಂತ ಇದೆ. ದರ್ಶನ ಮಾತ್ರ ಪುಣ್ಯ ಮಾಡೋದು. ಆ ದರ್ಶನ ಮಾತ್ರದಿಂದಲೇ ಬಹಳಷ್ಟು ಪುಣ್ಯ ಸಂಚಯವಾಗುತ್ತೆ, ಸಂಪಾದನೆ ಆಗ್ತಾ ಹೋಗುತ್ತೆ. ವರ್ಣಾಧ್ಯಕ್ಷರ ಸಂಗೀತ ಭಯ